ಇವಳ ಯಪ್ಪೋ ನೋಡಿ, ಇದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಉಪ್ಪು ಹಾಕಿ ಮಾವಿನಕಾಯಿ ಇಟ್ಟಿದೆ ನೋಡಿ. ನೋಡಿ ಮಹೇಶ್ ಅಣ್ಣಂದು ಗಂಧದ ತೋಟ ನೋಡಿ, ಗಂಧದ ಗಿಡ ಇದೆ ಸುರುತ್ತೆ. ಅದು ನೋಡಿ ಆ ಗದ್ದೆಯಲ್ಲಿ ಪೂರ್ತಿ ಗಂಧ ಇದೆ. ನನ್ನ ಗಾಡಿ ಯಾವುದು? ನಂದು ಗಾಡಿ ನೋಡಿ. ಇದು ಗಾಡಿ ಮೇಲೇನೆ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಸೌಜನ್ಯ ಇದೆ ಮಾತ್ರ, ಒಳಗಡೆ ಏನಿಲ್ಲ, ಮನೆಯೊಳಗೆ ಅದೇನಿಲ್ಲ. ಹಾಗೆ ಮಾಡಿದ್ದು, ಮದುವೆ ಮಾಡಿದ್ರೆ. ಓಕೆ, ಮದುವೆ ಆದ್ಮೇಲೆ ನಿಮಗೆ ಸಮಯ ಕೊಟ್ರೆ ಬರೀ ಹೋರಾಟನೇ ಹೇಗೆ ಏನು? ಇವಾಗ ಎಷ್ಟು ಜನ ಮಕ್ಕಳು? 2. ಏನ್ ಮಾಡ್ತಾ ಇದ್ದಾರೆ? ಒಬ್ಳು LLB ಆಯ್ತು 5 ವರ್ಷ. ನಾನೇ ಓದಿಸಿದ್ರೆ ಮತ್ತೆ ಬೇಕಲ್ಲ ಜೈಲಿಗೆ ಹೋದ್ರೆ ಬಿಡಿಸ್ಲಿಕ್ಕೆ. 25 ಮಂದಿ 40 ಮಂದಿಗೆ ಮಾಡಿರ್ತಾ ಇದ್ದೆ. ಬರುವಾಗ 60-70 ಮಂದಿ ಒಟ್ಟಿಗೆ ಪುನಃ ಇಲ್ಲಿ ಬರುವಾಗ. ಆಗ ಏನಾಗ್ತಿದ್ದ, ಹಳೆ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಏನು ಗೊತ್ತಿಲ್ಲ, ಯಾರ ದೇವರ ಸತ್ಯ ಅಂತ ಗೊತ್ತಿಲ್ಲ. ಅಷ್ಟು ಮಂದಿಗೂ ಊಟ ಕಡಿಮೆ ಅಂತ ಆಗಲಿಲ್ಲ ಈ ಮನೆಯಲ್ಲಿ. ಫಸ್ಟಿನ ಹೋರಾಟ ಮಾಡುವಾಗ ದಿವಸಕ್ಕೆ 100, 150, 200, 500 ಮಂದಿ ಊಟ ಮಾಡಿದ್ದು ಇದೆ. ಫಸ್ಟ್ ಆಗ ಹೋರಾಟ ಆಗುವಾಗ ಅವರು ಫುಲ್ಲು ಪ್ಯಾಕಪ್ ಆಗಿ ಬಂದವರು. ಅಂದರೆ ಆ ಕಡೆಯಿಂದ ಫುಲ್ಲು ಪ್ಯಾಕಪ್ ಹಾಕ್ಕೊಂಡು ನಮ್ಮನ್ನು ಎತ್ತಾಕೊಂಡು ಹೋಗಿ ನಮ್ಮನ್ನು ಜೈಲಿನೊಳಗೆ ಕಳಿಸಿ, ನಾವು 1-1.5 ವರ್ಷ ಮಳೆಗಾಲದಲ್ಲೂ ಕೂಡ ಅದರಲ್ಲಿ ಕೊಟ್ಟಿಗೆಯಲ್ಲಿ ಇದ್ದದ್ದು, ದನದ ಒಟ್ಟಿಗೆ ಇದ್ದದ್ದು, ಇಷ್ಟಿಷ್ಟು ನೀರಲ್ಲಿ. ಕೃಷಿಕರು, ಕೃಷಿಯಲ್ಲಿ ಏನು ಹೆಚ್ಚು ಕಮ್ಮಿ ಆದರೂ ನೋಡಲಿಕ್ಕೆ ಗೊತ್ತುಂಟು ನಮಗೆ. ಮತ್ತು ಮನೆಯ ಎಲ್ಲ ತೊಂದರೆ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಇದರಿಂದ ಜಾಸ್ತಿ ನೋಡಿ ಬಂದವರು. ಹಾಗೆ ಡೈಲಿ ಎಷ್ಟು ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ, ಹೇಗೆ ಏನು? ಮಾಮೂಲಿ ಎಷ್ಟು ಜನ ಕೆಲಸಕ್ಕೆ? ಈಗ ಒಂದು 10-15 ಮಂದಿ. BP ಶುಗರ್ ಏನಿಲ್ಲ ದೇವ್ರ ದಯದಲ್ಲಿ. ಇಷ್ಟು ಟೆಂಪ್ಟ್ ಆಗ್ತೀರಾ ನೀವು ಮಾತಾಡ್ಬೇಕಾದ್ರೆ? ಅಷ್ಟು ರೋಷ ವೇಷ ಎಲ್ಲ ಅದೇ ಒಂದಿರುವುದು ನಮ್ಮ ಹತ್ರ. ಈಗ ಉಳಿದದ್ದು ಅದೊಂದು ಮಾತ್ರ. ಈಗ ನೋಡಿ ತಿಮ್ಮರೋಡಿ ಅಂತ ಹೇಳಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಮನೆ ಕಾಣ್ತಾ ಉಂಟು. ಸಾಕಷ್ಟು ಹಣ್ಣಿನ ಗಿಡಗಳು ಹಾಕಿದ್ರ ಮಧ್ಯದಲ್ಲಿ ನೋಡಿದೆ. ಬಾಳೆಹಣ್ಣಿನ ತೋಟ ಇದೆ, ಇನ್ನು ಮತ್ತೆ ಗಂಧದ ಗಿಡ ಇದೆ. ಇದು ನೋಡಿದ್ರೆ ಮತ್ತೆ ಗಂಧದ ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ಬೋದು ಕೆಲವರು. ನೋಡಿ ನೋಡಿ ಮಹೇಶ್ ಅಣ್ಣಂದು ಗಂಧದ ತೋಟ ನೋಡಿ, ಗಂಧದ ಗಿಡ ಇದೆ ಸುರುತ್ತೆ. ಅದು ನೋಡಿ ಆ ಗದ್ದೆಯಲ್ಲಿ ಪೂರ್ತಿ ಗಂಧ ಇದೆ. ಎಷ್ಟು ಎಕರೆಗೆ ಹಾಕಿದ್ದೀರಾ? ಎಲ್ಲ 1 ಎಕರೆ ಅಷ್ಟು. ಓಕೆ, ಗಂಧ ಕಳ್ಳರು ಕಾಕರು ಜಾಸ್ತಿ ಅಲ್ವಾ? ಇಲ್ಲಿ ಬರ್ತಾರೆ. ಬರಲ್ವಾ ಇಲ್ಲಿ? ಇಲ್ಲ. ಈಗ ಅತ್ಯಾಚಾರಿಗಳ ಕಾಟ ಜಾಸ್ತಿ ಆಗಿದೆ. ಗಂಧ ಎಲ್ಲ ಜನರಿಗೆ ಅದು ಮಾಮೂಲಿ ಆಗಿಬಿಟ್ಟಿದೆ. ಅದು ಏನು ದೊಡ್ಡ ವಿಷಯ ಅಲ್ಲ. ಈಗ ಅತ್ಯಾಚಾರವೇ ದೊಡ್ಡ ವಿಷಯ ಆಗಿದೆ ಈಗ. ಮತ್ತೆ ಜನರು ಪ್ರಬುದ್ಧರಾಗಿದ್ದಾರೆ. ನನಗೆ ಬರೀ ಒಂದು ಯೂಟ್ಯೂಬಿಂದ ಇಷ್ಟು ಜನ ಹೇಳ್ತಾರೆ ಅಂತ ಹೇಳಿದರೆ ದೊಡ್ಡ ವಿಷಯ ಇದು. ಯಾಕಂತೇಳಿ ಒಂದು ವೇಳೆ ಆ ವಿಡಿಯೋವನ್ನು ಒಬ್ಬ ಹಿಂದೂ ಬಿಡ್ತಿದ್ರೆ ಖಂಡಿತ ನೋಡ್ತಿರ್ಲಿಲ್ಲ ಯಾರು. ಯಾಕಂತೇಳಿ ನಾವು 12 ವರ್ಷದಿಂದ ಇಷ್ಟು ಹೇಳಿದ್ರು ಕೂಡ ರೀಚ್ ಆಗಲಿಲ್ಲ ನೋಡಿ. ಇದು ಅಣ್ಣಪ್ಪನ ಸತ್ಯ. ಇದನ್ನು ಕಾಂಟ್ರವರ್ಸಿ ಮಾಡಬೇಕು. ಈ ಹಿಂದೂಗಳು ಪಾಪಿಗಳು. ನಾವು ಇಷ್ಟು ಬುದ್ಧಿ ಕೊಟ್ಟರು ಇನ್ನೂ ಕೂಡ ಇವರಿಗೆ ಸತ್ಯ ಅರಿವಾಗ್ತಾ ಇಲ್ಲ. ಇದನ್ನು ಕಾಂಟ್ರವರ್ಸಿ ಮಾಡಬೇಕು. ಅದು ಮಾಡೋದು ಯಾರ ಹತ್ರ? ಒಬ್ಬ ಸಣ್ಣ ಮುಸ್ಲಿಂ ಯುವಕನಿಂದ. ಅದು ಕೂಡ ಒಂದು 12 ವಿಡಿಯೋದಲ್ಲಿ 7-8 ವಿಡಿಯೋ ಹಿಂದೂಗಳದೇ ಮಾಡಿದ್ದಾನೆ. ಅವನಿಂದಲೇ ಮಾಡಿಸ್ಬೇಕು ಅದನ್ನು. ಅದು ಅಣ್ಣಪ್ಪನ ಸತ್ಯ. ಅದು ನನಗೆ ಅದು ಭಾಳ ಒಂದು ಮಿರಾಕಲ್ ಅಂತ ಕಾಣಿಸೋದು. ಅದು ಇಲ್ಲ ಆದರೆ 1,70,00,000 ಓಡೋದು ಅಂತ ಹೇಳಿದೆ. ಶೇ ಅದು ಮತ್ತೆ ಒಂದು ಭಾಷೆಯಲ್ಲಿ, ಬರೇ ಕನ್ನಡದಲ್ಲಿ. ಇದು ಮಿರಾಕಲ್. ಮತ್ತು ದೈವಿಕ ಶಕ್ತಿ ಹಾಗೆ ಕಾರಣ ಮಾತ್ರ ಅದು. ಮತ್ತು ನಾವು ಹೇಳೋದು, ನಾವು ಕಾರಣಕರ್ತರು. ನಾವೆಲ್ಲ ಇದಲ್ಲ. ಯಾವುದು ನಾವು ತಾಕತ್ತಿದ್ದು ಮಾಡ್ತೇವೆ? ತಾಕತ್ತು ನಾನು ಹೇಳ್ತೇನೆ, ಯಾವತ್ತೂ ಹೇಳ್ತೇನೆ, ಇರುವೆಗಿದ್ದ ತಾಕತ್ತು ಆನೆಗೆ, ಆನೆಗಿದ್ದ ತಾಕತ್ತು ಇರುವೆಗೆ. 2 ತಾಕತ್ತೆ. ಇರುವೆ ಆನೆಯನ್ನು ಕೊಲ್ತದೆ, ಆನೆಯನ್ನು ನಮಗೆ ಕೊಲ್ಲಿಕ್ಕೆ ಆಗ್ತದ? ಶಕ್ತಿ ಇದೆ ಅದಕ್ಕೆ. ಮಹೇಶ್ ನನ್ನ ಗಾಡಿ ಯಾವುದು? ನಂದು ಗಾಡಿ ನೋಡಿ. ಇದು ಗಾಡಿ ಮೇಲೇನೆ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಸೌಜನ್ಯ ಇದೆ ಓಕೆ. ನೋಡಿ, ನಮ್ಮ ಹಣೆ ಬರೋ ನೋಡಿ 14-15 ವರ್ಷ ಆಗ್ತಾ ಬಂತು ಈ ಗಾಡಿಗೆ. ಒಂದು ಗಾಡಿ ತಗೊಳ್ಳುವ ಯೋಗ್ಯತೆ ಇಲ್ಲ. ಈಗ ಒಂದು ನಾನು ಬೈಸಿಕಲ್ ತಗೊಂಡ್ರೆ ಕೂಡ ಹೇಳ್ತಾರೆ ದುಡ್ಡು ಬಂದಿದೆ ಅಂತ ಹೇಳಿ. ನಮ್ಮ ಪರಿಸ್ಥಿತಿ ಆ ರೀತಿಯ ಪರಿಸ್ಥಿತಿ. ಅಂದ್ರೆ ಗಾಡಿ ಮೇಲೆ ಸ್ಟಿಕರಿಂಗ್ ಮಾಡ್ಕೊಂಡಿದ್ದೀರಾ ಸೌಜನ್ಯ? ಅಯ್ಯೋ, ಅದೀಗ ಒಂದೇ ಇರೋದು. ಇಲ್ಲ, ತುಂಬ ಇತ್ತು ಅದು. ಮೊನ್ನೆ ಸ್ವಲ್ಪ ಎಲ್ಲ ರಿಪೇರಿ ಮಾಡಿದೆ, ಹಾಗೆ ಸ್ವಲ್ಪ ತೆಗೆದೆ. ನಮ್ಮ ತುಂಬ ಹುಡುಗರದ ಗಾಡಿಯಲ್ಲೆಲ್ಲ ಇದೆ. ಈಗಂತೂ ರಾಜ್ಯದಲ್ಲಿ ಈಗ ನೀವು ನೋಡಿದ್ರಲ್ಲ, ಬೆಂಗಳೂರಲ್ಲೆಲ್ಲ ಗಲ್ಲಿಗಳಲ್ಲಿ ವಾಲ್ ಪೋಸ್ಟರ್ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ. ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡ್ಕೊಡಿ ಬನ್ನಿ. ಇದು ಗೆಸ್ಟ್ ರೂಮ್. ಯಾರಾದ್ರೂ ಬಂದ್ರೆ ಸದ್ಯಕ್ಕೆ. ಓಕೆ, ನೀವು ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು ಇವಾಗ? ಹೌದು. ಓಕೆ, ಹೆಂಗೆ ಬ್ಯೂಟಿಫುಲ್ ನೇಚರ್ ನಿಮ್ದೇ ಒಂದು ರೀತಿ ಚೆನ್ನಾಗಿದೆ ಮಹೇಶಣ್ಣ. ಇದೇ ನಮಗೆ ಜಾಸ್ತಿ ಆಗ್ತಾ ಉಂಟು ಈಗ. ಅಡಿಕೆ ತೋಟ, ಈ ಕಡೆ ನೀರು ಸುತ್ತ ಹೇಗಿದೆ? ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ. ಒಳ್ಳೆ ನೇಚರಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ.
ಖಂಡಿತ BP ಶುಗರ್ ಏನಿಲ್ಲ ಏನಿಲ್ಲ ದೇವ್ರ ದಯದಲ್ಲಿ. ಇಷ್ಟು ಟೆಂಪ್ಟ್ ಆಗ್ತೀರಾ ನೀವು ಮಾತಾಡ್ಬೇಕ್ರೆ ಅಷ್ಟು ರೋಷ ವೇಷ ಎಲ್ಲ ಅದೇ ಒಂದಿರುವುದು ನಮ್ಮ ಹತ್ರ ಈಗ. ಉಳಿದದ್ದು ಅದೊಂದು ಮಾತ್ರ, ಆರೋಗ್ಯ ಮತ್ತು ಆ ಒಂದು ಸತ್ಯ ಕಾಣುವ ತನಕ. ಇವ್ರು ನಮ್ಮ ಮಿಸ್ಸಸ್ ಇವರು. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ತುಂಬ ಹೊತ್ತು ಮಾತಾಡಿದ್ರಂತ. ತುಂಬ ಹೊತ್ತು ಮಾತಾಡಿದ್ದೀನಿ. ಹೇಗೆ ಸರ್, ನಾ ಹೇಗೆ ಟಾರ್ಚರ್ ಎಲ್ಲ ತಡ್ಕೊಂಡಿದ್ದೀರಾ ಅಂತ? ಟಾರ್ಚರ್ ಬರೇ ಮುಗ್ಧ ಮನಸ್ಸು ಸರ್ ಮೇಡಮ್. ವಾವ್. ಮೇಡಮ್ ಹೆಸರು? ಮೇಡಮ್ ಹೆಸರು ಸರೋಜಾ. ಸರ್ ಏನಂತ ಕರಿತೀರಾ? ಅವ್ರಿವ್ರಂತಲೇ. ಅವ್ರಿವ್ರಂತ ಹೆಸರು ಇಲ್ಲ ಅಲ್ಲ? ಹೆಸರು ಈಗ ಕರೆಯೋದಿಲ್ಲ. ಎಲ್ಲಿದ್ದಂತ ಹೇಳಿದ್ರೆ ಈಗ ಕೋರ್ಟಿಂದ ಒಂದು ಆದೇಶ ಆಗಿದೆ, ಅವ್ರದ್ದು ಹೆಸರು ತೆಗಿಬಾರ್ದು ಅದು ಮಾತ್ರ. ನಾವಾಗೆ ಇದೆ ರೌಡಿ ಶೀಟರ್ ಅಂತ ಎಲ್ಲ ಕಡೆ ಇದಿತ್ತು, ಅವ್ರು ಹೋರಾಟದ್ದೆಲ್ಲ ಇದು ಮಾಡಿ. ಓಕೆ. ಮತ್ತೆ ಇವರ ಹತ್ತಿರದ ಪರಿಚಯದವ್ರು, ನಮ್ಮ ಹತ್ತಿರದ ಪರಿಚಯದವ್ರು ಹೋಗಿದ್ರು. ಓಕೆ. ಹಾಗೆ ಅವರು ಹೇಳಿದ್ರು, ಅದು ಹೊರಗಡೆ ಮಾತ್ರ, ಒಳಗಡೆ ಏನಿಲ್ಲ, ಮನೆಯೊಳಗೆ ಅದೇನಿಲ್ಲ. ಹಾಗೆ ಮಾಡಿದ್ರು, ಮದುವೆ ಮಾಡಿದ್ರು. ಓಕೆ. ಮದುವೆ ಆದ್ಮೇಲೆ ನಿಮಗೆ ಸಮಯ ಕೊಟ್ಟರೆ ಬರೀ ಹೋರಾಟನೇ ಹೇಗೆ ಏನು? ಇಲ್ಲ, ನಾವು ಅಡ್ಜಸ್ಟ್ ಆದೇವೆ ಅವರ ಇದಕ್ಕೆ, ಜೀವನಕ್ಕೆ. ಓಕೆ. ಮತ್ತೆ ನಿಮ್ಮ ಬಗ್ಗೆನೂ ಏನೇನೋ ನ್ಯೂಸ್ ಆಗಿತ್ತು ಅಂತೆಲ್ಲ ಹೇಳಿದ್ರು, ನಿಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಅಂತ ಹೇಳಿ. ಅದು ಇವರ ಅತ್ತೆ ಮಗ. ಅತ್ತೆ ಮಗ ಏನಂತ ಕೇಸ್? ಅದು ಜಾಗದಲ್ಲಿ ಇಲ್ಲೊಂದು ಜಾಗ ಉಂಟಲ್ಲ, ಅದು ನನ್ನ ಹೆಸರಲ್ಲಿ ಸಕ್ರಮ ಕೊಟ್ಟಿದ್ರು. ಅದಕ್ಕೆ ನಂದು ಬರಿಬೇಕಂತ ಬರ್ದಿರ್ಲಿಕ್ಕಿಲ್ಲ, ಜಾಗ ನನ್ನ ಹೆಸರಲ್ಲಿ ಕೊಟ್ಟಿದ್ರಲ್ಲ, ಹಾಗೆ ನನ್ನ ಹೆಸರು ಬಂತು, ಹಾಗೆ ಅಷ್ಟೇ. ಓಕೆ. ಇವಾಗ ಎಷ್ಟು ಜನ ಮಕ್ಕಳು? 2. ಏನು ಮಾಡ್ತಾ ಇದ್ದಾರೆ? ಒಬ್ಳು LLB ಆಯಿತು 5 ವರ್ಷ. ಓಕೆ. ನಾನೇ ಓದಿಸಿದ್ರೆ ಮತ್ತೆ ಬೇಕಲ್ಲ ಜೈಲಿಗೆ ಹೋದ್ರೆ ಬಿಡಿಸ್ಲಿಕ್ಕೆ. ಮಗ ಫಸ್ಟ್ ಇಯರ್ CA ಚಾರ್ಟೆಡ್ ಅಕೌಂಟ್ ಅಂದ್ರೆ BCA. ಓಕೆ. ಅಗ್ರಿಕಲ್ಚರ್ ಇಷ್ಟು ಬೇಕಲ್ಲ ಇದನ್ನು ನೋಡ್ಕೊಳ್ಳೋದಕ್ಕೆ. ನಮ್ಗೇನು ಜಾಬ್ ಗೀಬ್ಗೆ ಮಕ್ಳನ್ನ ಬಿಡ್ಬೇಕಂತ ತಲೆಯಲ್ಲೇ ಇಲ್ಲ. ಓಕೆ. ಅವಳೊಬ್ಳು ಲಾಯರ್ ಇರ್ಲಿ, ಇವನೊಬ್ಬ ಇರ್ತಾನೆ, ನೋಡ್ಬೇಕಲ್ಲ. ಸರ್ ಎಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ದಾರೆ ನೀವಿದ್ದಾಗ? ಸುಮಾರು ಸಲ. 4-5 ಸಲ. 4-5 ಸಲ. ಅವಾಗ ಹೇಗಿತ್ತು ಮನೆ ಪರಿಸ್ಥಿತಿ ಎಲ್ಲ? ಇಲ್ಲ ನನ್ನ ತಂದೆ ತಾಯಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಇವರಿಗೆ, ಇದನ್ನೆಲ್ಲ ಹೇಗೆ ಮಾಡಬೇಕು. ನಾವು ಕೃಷಿಕರು, ಕೃಷಿಯಲ್ಲಿ ಏನು ಹೆಚ್ಚು ಕಮ್ಮಿ ಆದರೂ ನೋಡಲಿಕ್ಕೆ ಗೊತ್ತುಂಟು ನಮಗೆ. ಮತ್ತು ಮನೆಯ ಎಲ್ಲ ತೊಂದರೆ ಇಲ್ಲ, ನಾವು ನಮ್ಮ ಮನೆಯಲ್ಲಿ ಇದರಿಂದ ಜಾಸ್ತಿ ನೋಡಿ ಬಂದವರು. ಹಾಗೆ ಡೈಲಿ ಎಷ್ಟು ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ, ಹೇಗೆ ಏನು ಮಾಮೂಲಿ ಎಷ್ಟು ಜನ ಕೆಲಸಕ್ಕೆ? ಈಗ ಒಂದು 10-15 ಮಂದಿ ಡೈಲಿ ಕಂಪಲ್ಸರಿ. ಹಾಗಾದ್ರೆ ಇಲ್ಲಿ 10-15 ಜನ ಇರ್ತಾರೆ ಕೆಲಸಕ್ಕಿದ್ದಾರೆ. ಓಕೆ. ಒಂಟಿ ಮನೆ ಆ ಥರ ಫೀಲ್ ಏನಾಗಲ್ಲ? ಇಲ್ಲ. ಓಕೆ. ಏನಿಲ್ಲ. ಮನೆ ನೋಡೋಣ. ಓಕೆ. ಸಿಂಪಲ್ ಆಗಿದೆ. ಮಹೇಶಣ್ಣಂಗೆ ಬಂದಿದ್ದಂತ ಸನ್ಮಾನಗಳು, ಪ್ರಶಸ್ತಿಗಳು ಎಲ್ಲ ಎಲ್ಲಿ? ಶಾಲು, ಹಾರ, ಇದು ಮಹೇಶಣ್ಣನ ಬಂಗ್ಲೆ. ಮಹೇಶನ ಗೋಲ್ಡ್ ಸರ, ಡೈಮಂಡ್ ಸರ ಎಲ್ಲ ನಾನು ತೋರಿಸ್ತೀನಿ. ಇದೆ ಅಲ್ವಾ? ಅದೇ ಒರಿಜಿನಲ್ ನಮ್ದು. ಒರಿಜಿನಲ್ ಅಲ್ಲ? ಎಷ್ಟು ಸನ್ಮಾನಗಳು, ಎಷ್ಟು ಹಾರ ತರ ಅಲ್ಲ, ಅದು ಲೆಕ್ಕ ಇಲ್ಲ ಮೇಡಮ್. ನಾವೆಲ್ಲ ತೆಗ್ದು ಆಚೆ ಬಿಡ್ತೇವೆ. ಇದು ಇತ್ತೀಚೆಗೆ ಇದೆಲ್ಲ. ಓಕೆ. ಇಡುವುದಿಲ್ಲ ನಾವು ಅದನ್ನೆಲ್ಲ. ಯಾತಕ್ಕಂತ ಎಲ್ಲಿ ಇಡೋದಿಲ್ಲ, ಎಲ್ಲ ಕಟ್ಟಿ ಇಟ್ಟಿದ್ದೇವೆ. ಹೊಸ ಮನೆಗೆ ಬೇಕಾದ್ರೆ ಇಡುವ. ಇಲ್ಲಿ ಜಾಗ ಇಲ್ಲ ಅಷ್ಟೇನು ಇದಿಲ್ಲ ಇದರಲ್ಲಿ. ಇಲ್ಲಿ ಹಾಗೆ. ಇಲ್ಲಿ ಎಷ್ಟು ರೂಮ್ ಇದೆ? ಇಲ್ಲಿದೆ ಅದೊಂದು, ಇಲ್ಲೊಂದು. ಓಕೆ. ಇಲ್ಲಿ ವಾಶ್ರೂಮ್, ಬಾತ್ರೂಮ್ ಎಲ್ಲ ಸಿಂಪಲ್. ಮತ್ತೆಂತ ನೋಡಿ, ಅರೆ ನಿಮ್ಗೆ ಹೇಳ್ತೇನೆ ನಾನು, ಆ ಮನೆ ಆದಷ್ಟು ಬೇಗ ಆಗ್ಬೇಕಿತ್ತು. ಅದರ ಪಕ್ಕದಲ್ಲಿ ಕೊಟ್ಟಿಗೆ ಇದೆ. ನಾವು 1-1.5 ವರ್ಷ ಮಳೆಗಾಲದಲ್ಲೂ ಕೂಡ ಅದರಲ್ಲಿ ಕೊಟ್ಟಿಗೆಯಲ್ಲಿ ಇದ್ದದ್ದು, ದನದ ಒಟ್ಟಿಗೆ ಇದ್ದದ್ದು, ಇಷ್ಟಿಷ್ಟು ನೀರಲ್ಲಿ. ಮತ್ತೆ 2 ವರ್ಷ ಆಗೋಗಾಯ್ತು, ಇನ್ನೂ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಇದನ್ನು ತಕ್ಷಣ ರೆಡಿ ಮಾಡಿ 2018ಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. ಎಷ್ಟು ವರ್ಷ ಅಂದ್ರೆ ಸಾಧಾರಣ 2010ರಿಂದ ನಮ್ದು ಪ್ರಾರಂಭ ಆಗಿದೆ ಅದರ ಇದು ಕೆಲಸ. ನೀವು ಎಲ್ಲ ಇದು ಅದನ್ನೆಲ್ಲ ಶೂಟ್ ಮಾಡುವಾಗ ಅನಿಸಿತ್ತು ನಮಗೆ. ಅವತ್ತೆಲ್ಲ ಕದ್ದೆಲ್ಲ ಫೋಟೋ ತೆಗೆದೆಲ್ಲ ಹಾಕಿ ಎಲ್ಲ ಪೇಪರಲ್ಲಿ ಹೈಲೈಟ್ ಎಲ್ಲ ಮಾಡಿದ್ರು. ಹಾಗೆ ಮಾಡಿದ್ರು. ಅಲ್ಲ, ಇಲ್ಲಿ ಬರ್ಲಿಕ್ಕೆ ಧೈರ್ಯ ಇಲ್ಲ ಅವರಿಗೆ. ಅವರು ಏನು, ಅವರಿಗೆ ಧೈರ್ಯ ಇಲ್ಲ ಇಲ್ಲಿ ಬರ್ಲಿಕ್ಕೆ. ಮಾಡೋದ್ಯಾರು? ನಮ್ಮ ತಂದೆಯ ತಂಗಿಯ ಮಕ್ಕಳೇ. ಇವಾಗ ನೋಡಿ, ನಾನು ಮಹೇಶಣ್ಣ ಹೋಮ್ ಟೂರ್ ಮಾಡ್ಬೇಕು, ಹೆಂಗ್ ಮನೆ ಕಟ್ಟಿಸಕ್ಕೆ ಕರ್ಕೊಂಡು ಎಲ್ಲ ತೋರಿಸಿದ್ರು ನೋಡಿ. ಅದಕ್ಕೆ ನಾನು ಮತ್ತೆ ಅವ್ರಿಗೆ ಹೇಳಿದೆ, ಫೋಟೋ ಬೇಕಾದವನಿಗೆ ಬಂದು ಹೊಡ್ಕೊಂಡು ಹೋಗೋದಪ್ಪ. ಅದು ಈಗ ನೋಡಿ ತಿಮರೋಡಿ ಅಂತ ಹೇಳಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಮನೆ ಕಾಣ್ತಾ ಉಂಟು. ಆ ಮನೆ ಇದೆ, ಆಗಿದೆ. ಮತ್ತೆ ಇನ್ನವರು ಎಲ್ಲೋ ಪೊದೆ ಬದಿಯಲ್ಲಿ ಬರೀ ಮಾಡಿನ ತುದಿ ಮಾತ್ರ ಕಾಣ್ತಾ ಉಂಟು. ಅಷ್ಟು ಕಷ್ಟ ಯಾಕೆ ಮಾಡಬೇಕಪ್ಪ? ಬಂದು ತಗೊಂಡು ಹೋಗೋದು, ಫೋಟೋ ಬೇಕು. ಬನ್ನಿ, ಮಜ್ಜಿಗೆ ಏನಿಲ್ಲ, ಸಿಂಪಲ್. ನಾವು ಜನಗಳೇ ಸಿಂಪಲ್.
ಮತ್ತೆ ಇಲ್ಲಿ ನಿಮಗೆ ಕೋಟಿ ಕೋಟಿ ಸಿಗೋದಿಲ್ಲ ಇಲ್ಲಿ, ಅದೆಲ್ಲ ತೆಗೆದಿಟ್ಟಿದ್ದಾರೆ. ಕೋಟಿ ಕೋಟಿ ಕೊಟ್ಟದ್ದೆಲ್ಲ ಇಲ್ಲ. ಮೇಡಮ್ ಕೇಳಬೇಕು ಸರ್, ಹೊರಗಡೆ ಒಂದು ಪ್ರತಿಭಟನೆಗೆ ಹೋದಾಗ ಎಷ್ಟು ಸುಟ್ಕೇಸಲ್ಲಿ ಎಷ್ಟು ತರ್ತಾರೆ ಅಂತ ಎಲ್ಲಿಟ್ಟಿದ್ದೀರಾ ತೋರಿಸ್ಬೇಕು ನಮಗೆ. ಅವರಿಗೆ ಅಲ್ವಾ, ಅವರಿಗೆ ಅವ್ರು ತಂದ್ರೆ ನಿಮಗೆ ಅಲ್ಲ ಎನರ್ಜಿ ಹಾಳಾಗ್ತದೆ, ಬೇರೆ ಏನಿಲ್ಲ ಅದರಲ್ಲಿ ಬರುವುದಂಥದ್ದು ಏನಿಲ್ಲ, ಎನರ್ಜಿ ಹಾಳಾಗಿದೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ ಸರ್ ವಾಯ್ಸ್ ನೋಡ್ರಿ ತುಂಬಾ ರಗಡು, ತುಂಬಾ ಬೇಸ್ ವಾಯ್ಸ್, ನಿಮ್ಗೆ ತುಂಬಾ ಸಾಫ್ಟ್ ವಾಯ್ಸ್. ಇವಳ ಯಪ್ಪೋ ನೋಡಿ, ಇದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಉಪ್ಪು ಹಾಕಿ ಮಾವಿನಕಾಯಿ ಇಟ್ಟಿದೆ ನೋಡಿ. ಇನ್ನು ಮಳೆಗಾಲಕ್ಕೆ ಗಂಜಿ ಮತ್ತು ಉಪ್ಪಿನಕಾಯಿ. ಗಂಜಿ ಊಟ ಇಲ್ಲ ಇಲ್ಲಪ್ಪ, ಗಂಜಿ ಮಳೆಗಳು ಈಗ ಬೇಸಿಗೆ ಅಲ್ವಾ ಹಾಗೆ ಮಾಡಿದ್ದೇನೆ ಅಷ್ಟೇ, ಇಲ್ಲದ್ರೆ ಒಟ್ಟಕ್ಕೆ ಇದಕ್ಕೊಂದು ಕಮ್ಮಿ ಮಾಡಲಿಲ್ಲ. ಮನುಷ್ಯನ ಹೇಗೆ ಊಟ ತಿಂಡಿ ವಿಷಯದಲ್ಲಿ ಸಿಂಪಲ್. ಅವರು ನಾನ್ ವೆಜ್ ಇಲ್ಲ, ನಾವು ಮಾಡುವುದಿಲ್ಲ ತಿನ್ನುವುದಿಲ್ಲ, ಸಿಂಪಲ್. ಮನೆಗೆ ಅವ್ರಿವ್ರು ಬರ್ತಾ ಇರ್ತಾರೆ, ಅವ್ರಿವ್ರು ಬಂದಾಗೆಲ್ಲ ತಿಂಡಿ ಅದೆಲ್ಲ ಮಾಡ್ತೇವೆ ನಾವು. ಓಕೆ, ಅದಂದ್ರೆ ಅದೆಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲಿಲ್ಲ, ನಾನ್ ವೆಜ್ ಊಟ ಇವರೊಟ್ಟಿಗೆ ಇದ್ದವರೆಲ್ಲ ಬರ್ತಾ ಇರ್ತಾರೆ ನಮ್ಮವರು. ಮೇಡಮ್ ಹಂಗಾರೆ ಸಾಕಾಗೋಗಿದೆ, ನಮ್ಮಂತರ ದಿನಕ್ಕೆ 6 ಜನ ಬರ್ತಾ ಇರ್ತಾರೆ, ಅಭ್ಯಾಸ ಆಗಿದೆ, ತಾಯಿ ಮನೆಯಿಂದಲೇ ಅಭ್ಯಾಸ ಆಗಿದೆ. ಈ ಸಲ ಕಮ್ಮಿ. ಫಸ್ಟಿನ ಹೋರಾಟ ಮಾಡುವಾಗ ದಿವಸಕ್ಕೆ 100, 150, 200, 500 ಮಂದಿ ಊಟ ಮಾಡಿದ್ದು ಇದೆ. ಫಸ್ಟ್ ಆಗ ಹೋರಾಟ ಆಗುವಾಗ ನಾನೊಂದು ಇವರೆಲ್ಲ ನಾವೇ ಮಾಡೋದು, ಇವರು ಹೋಗುವಾಗ ಒಂದು 10-20-30 ಮಂದಿ 2-3 ಗಾಡಿಯಲ್ಲಿ ಹೋಗ್ತಾರೆ. ಆಗ ತುಂಬ ಹೆದರಿಕೆ ಇತ್ತು. ಅಂದರೆ ಇವರಿಗೆ ಭಯ ಇತ್ತು, ನಮಗೆ ಭಯ ಇತ್ತು, ಇವರೊಟ್ಟಿಗೆ ಬರುವವರಿಗೆ ಭಯ ಇತ್ತು. ಅಂದರೆ ಹೋಗುವಾಗ 3-4-5 ಗಾಡಿ ಹೋಗ್ತಾಯಿದ್ರು, 30-35 ಮಂದಿ ಹೋಗ್ತಾಯಿದ್ರು. ನನಗೆ ಅದೇ 35 ಮಂದಿ 40 ಮಂದಿಗೆ ಮಾಡಿರ್ತಾ ಇದ್ದೆ. ಬರುವಾಗ 60-70 ಮಂದಿ ಒಟ್ಟಿಗೆ ಪುನಃ ಇಲ್ಲಿ ಬರುವಾಗ. ಆಗ ಏನಾಗ್ತಿದ್ದೆ, ಹಳೆ ಮಳೆಯಲ್ಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ, ಏನು ಗೊತ್ತಿಲ್ಲ, ಯಾರ ದೇವರ ಸತ್ಯ ಅಂತ ಗೊತ್ತಿಲ್ಲ, ಅಷ್ಟು ಮಂದಿಗೂ ಊಟ ಕಡಿಮೆ ಅಂತ ಆಗಲಿಲ್ಲ ಈ ಮನೆಯಲ್ಲಿ. ಇವಾಗ 50 ಜನಕ್ಕೆ ಮಾಡಿದ್ರು, ಅಡ್ಜಸ್ಟ್ ಆಗ್ತಿತ್ತು. ನಿಮ್ಮ ಕೈ ತುಂಬಾ ದೊಡ್ಡದು. ಹಾಗೆಲ್ಲ ಬಂದ ತಕ್ಷಣ ಆಚೆ ಈಚೆ ಮಾಡಿ ಏನಾದ್ರು ಮಾಡಿ ಅವ್ರನ್ನ ಹಾಗೆ ಕಳಿಸ್ತಾರೆ. ನಮ್ಮ ಹುಡುಗರು ಸಹ ಹಾಗೆ ಬಂದು ಎಲ್ಲದಕ್ಕೂ ಊಟ ಇಲ್ಲ ಅಂತ ಹೇಳಿದ್ರೆ ನೋಡಿ, ಇಷ್ಟು ಊಟ ಮಾಡೋಣ, ಇಷ್ಟೇ ಊಟ ಮಾಡ್ಕೊಂಡದ್ದು ಅದು ಎಲ್ಲ ಹಾಗೆ ಮಾಡ್ತಾರೆ. ಮತ್ತೆ ನಮ್ಗೂ ಸಹಾಯ ಮಾಡ್ತಾರೆ ಒಳಗೆ ಬಂದು. ನಿಮ್ಮ ಹುಡುಗರು ಪರಿಚಯ ಮಾಡ್ಕೊಡಿ ಹಾಗಾದ್ರೆ. ಈಗ ಇಲ್ಲ, ನಿಮ್ಮ ಮಕ್ಕಳು ಪಂಚ ಕಡೆ ಹೋದ್ರಂತೆ, ಅಲ್ಲಿ ನನ್ನ ಮೈದುನನ ಮನೆ ಹತ್ರ. ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸಾಕಷ್ಟು ವಿಚಾರಗಳು ನಮಗೆ ಗೊತ್ತಾಯಿತು. ನಮ್ಮ ಡಿಜಿಟಲ್ ಮಾಧ್ಯಮದಲ್ಲೂ ಕೂಡ ಮಾತಾಡಿಸಿ ಅಂತ ಡಿಮ್ಯಾಂಡ್ ಮಾಡಿದರು. ಹಂಗಾಗಿ ಲೇಟ್ ಆದರೂ ಲೇಟೆಸ್ಟಾಗಿ ನಿಮ್ಮನ್ನು ಹುಡ್ಕೊಂಡು ಬೆಂಗಳೂರಿಂದ ಇಲ್ಲಿಗೆ ಬಂದೆ. ನೆನ್ನೆ ಫೋನ್ ಮಾಡಿದೆ, ಎನಿ ಟೈಮ್ ಬನ್ನಿ ಅಂತ ಹೇಳಿದರೆ ಅವಕಾಶ ಮಾಡಿಕೊಟ್ರಿ. ನಿಮ್ಮ ಸ್ಕೆಡ್ಯೂಲ್ ಹೇಗಿತ್ತು ಏನೋ ಗೊತ್ತಿಲ್ಲ, ಯಾಕೆಂದರೆ ಹೊರಗಡೆ ನಿಮ್ಮ ಸ್ಕೆಡ್ಯೂಲ್ ಹೇಗಿತ್ತು ಅಂತ ಹೇಳಿದರೆ ಅಲ್ಲಿ ಹೊರಗಡೆ ನಿಂತಿರೋ ಕಾರ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಆದರೂ ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೂ ನಿಮ್ಮ ಜೊತೆ ಮಾತಾಡಿದ್ದೀನಿ. ನಾನು ಸುಸ್ತಾದ್ರೆ ನೀವು ಸುಸ್ತಾಗಿಲ್ಲ. ಹೇಗಿತ್ತು ನಮ್ಮ ಜೊತೆ ಮಾತಾಡಿದ್ದು? ಇಷ್ಟು ಸುದೀರ್ಘ ಸಂದರ್ಶನ ಯಾರಾದರೂ ಕೊಟ್ಟಿದ್ರಾ? ಇಲ್ಲ, ಕೊಟ್ಟಿದ್ದೇನೆ. ಓಕೆ, ನಾನು ಫಸ್ಟಿಗೆ 2013ರಲ್ಲಿ TV9ನಲ್ಲಿ ಕೂತ್ಕೊಳ್ಳುವಾಗ ಒಂದು ದಿವಸ ನಿರಂತರ 9 ಗಂಟೆ ಕೂತಿದ್ದೇನೆ ನಾನು. ಓಕೆ, ಎದ್ದೇಳಲಿಲ್ಲ ಅಲ್ಲಿಂದ. ಫುಲ್ ಇಡೀ ದಿನದ ಕಾರ್ಯಕ್ರಮ ಒಂದೇ ದಿವಸ, ಅದೇ ಎಂಡ್, ಅದೇ ಫಸ್ಟ್. ಓಕೆ, ಅಲ್ಲಿ ಅದರ ಮತ್ತೆ TV9 ಹಾಕಲಿಲ್ಲ. ಅಷ್ಟು ಮಾತಾಡ್ಬಿಟ್ರಿ ಅಂತ ಅಲ್ಲ, ಮಾತಾಡಿಬಿಟ್ರಿ ಅಂತಲ್ಲ, ಅಲ್ಲಿಗೆ ನಿಲ್ಲಿಸಿದ್ದಾರೆ ಅದನ್ನು. ಓಕೆ, ಅಲ್ಲಿಗೆ ಸ್ಟಾಪ್ ಅದು. ಆದರೆ ಅದೊಂದು ರೀತಿಯ ಸಾಕು, ಆವತ್ತಿಗೆ ಅಷ್ಟಾಗಿದ್ದು ದೊಡ್ಡ ಒಂದು ಇದು. ಆದರೆ ಈಗಲೂ ಕೂಡ ನಡೀತಾ ಇದೆ ಅಲ್ಲ, ಅದು ನಮಗೆ ತುಂಬ ಸಂತೋಷ. ಯಾಕಂದರೆ ನನಗೆ ಈ ಚಿಕ್ಕ ಪುಟ್ಟ ಒಂದು ಇದರಿಂದಾಗಿ ಇಷ್ಟು ಒಂದು ಬೆಳೀತಾ ಇದೆಯಲ್ಲ, ಈ ಸತ್ಯ ಹೊರಗಡೆ ಬರ್ತಾ ಇದೆಯಲ್ಲ, ಇದು ಅಣ್ಣಪ್ಪನ ಮಂಜುನಾಥನ ಸತ್ಯ ಮತ್ತು ಆ ತಾಯಿಯ ಶಕ್ತಿ. ನಾನು ಅವಳನ್ನು ಒಂದು ದೇವಿಯ ಸ್ವರೂಪಿಯಾಗಿ ಕಾಣ್ತೇನೆ ನಾನು ಅವಳನ್ನು. ಮತ್ತು ಅವಳು ಎಲ್ಲೂ ಕೂಡ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ. ನಮ್ಮ ಮೇಲೆ ಇಷ್ಟು ಕೇಸ್ ಆಯಿತು. ಒಂದು ದಿವಸ ಮೊನ್ನೆ ಧಾರವಾಡದಿಂದ ಪೊಲೀಸ್ನವರು ಬೆಳಿಗ್ಗೆ ಬಂದು ಮಾತಾಡ್ತಾ ಇದ್ದಾರೆ ಇಲ್ಲೇ. ಸರ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಎಲ್ಲಿಂದ ಬಂದ್ರಿ? ಧಾರವಾಡದಿಂದ ಬಂದೆ. ನಾನೆಲ್ಲ ಹೋರಾಟದ್ದು ಏನಾದರೂ ತಿಳ್ಕೊಳ್ಳಿಕ್ಕೆ ಬಂದವರು, ನಿಮ್ಮಾಗೆ ಮಾಧ್ಯಮದವ್ರು ಬಂದ ಎಲ್ಲ ಬನ್ನಿ ಚಹಾ ಕೊಡ್ರಿ, ಚಹಾ ಎಲ್ಲ ಕೊಟ್ಟು, ಹಾಂ ಆಯಿತು ಸರ್ ಹೋಗುವ. ಎಲ್ಲಿಗೆ? ನಿಮ್ಮ ಮೇಲೊಂದು ವಾರಂಟ್ ಆಗಿದೆ. ಹಾಂ, ನಾನು ಧಾರವಾಡದಿಂದ ಯಾರು ಹೋರಾಟಗಾರರು ಬಂದಿದ್ದಾರೆ ಅಂತೇಳಿ ಮಾತಾಡ್ತಿದ್ದೇನೆ. ನಿಮ್ಮ ಮೇಲೊಂದು ವಾರಂಟ್ ಆಗಿದೆ, ನೀವು ಸ್ಟೇಷನ್ಗೆ ಬರಬೇಕು, ಕೋರ್ಟಿಗೆ ಅರ್ಜಿ ಮಾಡಬೇಕು ಅಂತೇಳಿ. ನಾನು ಹೇಳಿದೆ ಇದ್ದೀ ಎಂಥ ವಿಷಯಪ್ಪ ಅಂತೇಳಿ. ಆಗ ಆವತ್ತು ನಾವು ಯಾವ ರೀತಿಯಲ್ಲಿ ಎಸ್ಕೇಪ್ ಇಲ್ಲಿಂದ ಆಗಿದೆ ಗೊತ್ತಾ? ಆವತ್ತೇ ಸಭೆ ಇದೆ. ನಾನು ಹೇಳಿದೆ ನೋಡಿ, ನೀವು ಹೀಗೆ ಬಂದರೆ ಆಗೋದಿಲ್ಲ,
ಅವರು ಫುಲ್ಲು ಪ್ಯಾಕಪ್ ಆಗಿ ಬಂದವರು, ಅಂದರೆ ಆ ಕಡೆಯಿಂದ ಫುಲ್ಲು ಪ್ಯಾಕಪ್ ಹಾಕ್ಕೊಂಡು ನಮ್ಮನ್ನು ಎತ್ತಾಕೊಂಡು ಹೋಗಿ ನಮ್ಮನ್ನು ಜೈಲೊಳಗೆ ಕಳಿಸಿ ಪೇಪರಲ್ಲಿ ಮರುದಿವಸ ಮಹೇಶ್ ಶೆಟ್ಟಿ ಬಂಧನ ಅಂತ ಹೇಳಿ ಮಾಡಲಿಕ್ಕೆ ಬಂದವರು ಅವರು. ನಾನು ಹೇಳಿದೆ ನೋಡಿ, ದಯವಿಟ್ಟು ನಮ್ಮದೊಂದು ಸಾಮಾಜಿಕ ಹೋರಾಟ ಇಷ್ಟು ವರ್ಷದ ಮಾಡ್ತಾಯಿದ್ದೇವೆ. ವಾರಂಟ್ ಆದ ತಕ್ಷಣ ಓಡಿ ಬರಬೇಕು ಅಂತ ಇಲ್ಲ. ನೀವು ಹೇಳಿದರೆ ನಾವು ಬರ್ತಿದ್ವಿ ಅಲ್ಲಿಗೆ. ನೀವು ಮಾಡಲಿಕ್ಕೆ ಬಂಧನ ಮಾಡಲಿಕ್ಕೆ ಆಗೋದಿಲ್ಲ. ಮರ್ಯಾದೆಯಿಂದ ಹೋಗಿ. ನೀವು ಬಂಧನ ಮಾಡಿದರೆ ನಿಮ್ಮನ್ನು ಬಂಧನ ಮಾಡ್ತೇವೆ. ಈಗ ಗೊತ್ತಾಯ್ತಲ್ಲ, ನೀವು ಇಲ್ಲಿಂದ ಅಲ್ಲಿಂದ ಒಂದು ಗಾಡಿ ಬಂದ, ಈಗ ಇಲ್ಲಿಂದ ಹೋಗುವಾಗ 100 ಗಾಡಿ ಆಗ್ತದೆ, ಗೊತ್ತಾ ನಿಮಗೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಸಂಗ್ ಮಾಡಬೇಡಿ, ನಾವು ಎಲ್ಲಿಗೆ ಕರೆದ್ರೆ ಬರ್ತೇವೆ, ನ್ಯಾಯದ ಮೇಲೆ ವಿಶ್ವಾಸ ಇದೆ ನಾವು ಬರ್ತೇವೆ ಅಂತ ಹೇಳಿದೆ. ಕೇಳಲೇ ಇಲ್ಲ. ಲಾಸ್ಟ್ಗೆ ನೀವು ಮಾಡ್ಕೊಳ್ಳೋದು ಏನು ಮಾಡ್ಕೊಳ್ತೀಯ ಮಾಡ್ಕೊಳ್ಳೋ ಅಂತೇಳಿ ನನಗೆ ಇಲ್ಲಿ ಸಭೆ ಇತ್ತು. ಎಲ್ಲಿ? ಕಡಬದಲ್ಲಿ. ನಾನು ಎದ್ಕೊಂಡು ಹುಡುಗರನ್ನ ಹಿಡ್ಕೊಂಡು ಹೋದೆ ಅಲ್ಲಿ. ಆ ಸಭೆಗೆ ಹೋಗಲೇಬೇಕು ನಾನು. ಹೋಗಿ ಸಭೆಯಲ್ಲಿ ಮಾತಾಡಬೇಕಾದ್ರೆ, ಮಹೇಶಣ್ಣ ಪೊಲೀಸೆಲ್ಲ ರೆಡಿ ಇರ್ತಾರೆ, ಮನೆಗೆ ಬರಬೇಡಿ, ಎತ್ತಕೊಂಡು ಹೋಗ್ತಾರೆ ನಿಮ್ಮನ್ನು ಅಂತೇಳಿ. ನಾನು ಕಡಬದಿಂದ ಎಸ್ಕೇಪು. ಎಲ್ಲಿಗೆ? ಸೀದಾ ಧಾರವಾಡ. ಇಲ್ಲಿಯ ಧಾರವಾಡ ಪೊಲೀಸ್ ಮರು ದಿವಸ ಬೆಳಿಗ್ಗೆ ಅಲ್ಲಿಗೆ ಬರಬೇಕಾದ್ರೆ ನಾವು ಕೋರ್ಟ್ನೊಳಗಡೆ ಅಲ್ಲಿ. ಇದು ಸೌಜನ್ಯಳ ಶಕ್ತಿ. ಇದು ಸೌಜನ್ಯಳ ಶಕ್ತಿ. ಈ ಶಕ್ತಿ ನನ್ನನ್ನು ಇಷ್ಟ ತನಕ ಈ 13 ವರ್ಷದಲ್ಲಿ ಒಂದು ದಿವಸ ಜೈಲಿಗೆ ಕೊಂಡೋಗ್ಲಿಕ್ಕೆ ಬಿಡಲಿಲ್ಲ, ಇನ್ನೂ ಬಿಡೋದಿಲ್ಲ. ಅದು ನಾವಾಗೆ ಹೋಗ್ಬೇಕಷ್ಟೇ. ಜನರಿಗೆಲ್ಲಾದರೂ ಕ್ರೇಜಿಗೋಸ್ಕರ ನಾಟಕ ಮಾಡಿ ನಾವೇ ಹೋಗ್ಬೇಕು ವಿನ ಅವಳು ಕಳಿಸೋದಿಲ್ಲ ನಮ್ಮನ್ನು. ಯಾಕಂತ ಹೇಳಿದರೆ ಅದು ಅಣ್ಣಪ್ಪನ ಮಂಜುನಾಥನ ಸತ್ಯ. ಖಂಡಿತ ಸತ್ಯಯುಗ ಪ್ರಾರಂಭ ಆಗ್ತದೆ. ನನ್ನ ಅನಿಸಿಕೆ ಸತ್ಯಯುಗ ಎಲ್ಲ ಹೇಳ್ತಾರಲ್ಲ, ಅದಾಗ್ತದೆ ಇದಾಗ್ತದೆ. ಖಂಡಿತ ಸತ್ಯಯುಗ ಪ್ರಾರಂಭ ಆಗ್ತದೆ. ಆದಷ್ಟು ಬೇಗ ಧರ್ಮ ಸ್ಥಾಪನೆ ಆಗ್ತದೆ. ಆ ಅಣ್ಣಪ್ಪಂತೂ ಸ್ಥಾಪನೆ ಮಾಡಿ ಎಸಿತ್ತು. ಅದು ಅದಕ್ಕೆ ಸೌಜನ್ಯ ಕಾರಣಗಾರ್ತಿ. ನಾವೆಲ್ಲ ಅದರ ಒಂದು ಸಣ್ಣ ಸಣ್ಣ ಚಾಕ್ರಿ, ದೇವರ ಚಾಕ್ರಿ ಮಾಡುವಂಥ ಸಣ್ಣ ಸಣ್ಣ ಮನಸ್ಸಿನೊಂದು ಜನಗಳಷ್ಟೇ. ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.